ಶಿಸ್ತು ಸಮಿತಿ ನೋಟಿಸ್ಗೆ ಉತ್ತರಿಸುವೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಈ ಕುರಿತಾಗಿ ಅವರು ಟ್ವೀಟ್ ಮಾಡಿ ನೋಟಿಸ್ ಉತ್ತರ ಕೊಡುವುದರ ಜೊತೆಗೆ ರಾಜ್ಯ ಬಿಜೆಪಿಯ ವಾಸ್ತವಾಂಶ ಸ್ಥಿತಿ ಬಗ್ಗೆ ವರಿಷ್ಠರಿಗೆ ಮಾಹಿತಿ ನೀಡುತ್ತೇನೆ ಅಂತ ತಿಳಿಸಿದ್ದಾರೆ. ಹಿಂದುತ್ವದ ಪರವಾದ ಹೋರಾಟ, ಭ್ರಷ್ಟಾಚಾರದ ವಿರೋಧ ಹಾಗೂ ವಕ್ಫ್ ಸಂಬಂಧಿತ ಸಮಸ್ಯೆಗಳ ವಿರುದ್ಧ ನನ್ನ ಹೋರಾಟ ಮುಂದುವರಿಯಲಿದೆ ಅಂತಲೂ ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೇಳಿದ್ದಾರೆ. ಈ ಹಿಂದೆ ಏಕನಾಥ್ ಶಿಂಧೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಂದ್ರ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿಯಾಗಿದ್ದರು. ಆ ವೇಳೆ ಮರಾಠಿಗರು, ಬ್ರಾಹ್ಮಣರು ಎನ್ನುವ ಜಾತಿ ಲೆಕ್ಕಾಚಾರ ಶಿಂಧೆ ಮುಂದಿರಲಿಲ್ಲ. ಈಗ ಬಿಜೆಪಿಯು ದೇವೇಂದ್ರ ಫಡ್ನವೀಸ್ ಅವರನ್ನ ಸಿಎಂ ಮಾಡೋದಕ್ಕೆ ಹೊರಟಾಗ ಶಿಂಧೆ ಜಾತಿ ಕಾರ್ಡ್ ಅನ್ನ ಮುಂದಿಟ್ಟಿದ್ದಾರೆ. ಇದು ಪ್ರಮುಖವಾಗಿ ಆರ್ಎಸ್ಎಸ್ ಕೋಪಕ್ಕೆ ಕಾರಣವಾಗಿದೆ. ಸಿಪಿ ಯೋಗೇಶ್ವರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಿಪಿ ಯೋಗೇಶ್ವರ್ ವಿಷಯ ನನ್ನ ಮುಂದೆ ಚರ್ಚೆ ಬೇಡ, ನಾನು ಚರ್ಚಿಸಿಲ್ಲ. ಕಾಂಗ್ರೆಸ್ನಿಂದ ಶಾಸಕರನ್ನ ಬಿಜೆಪಿಗೆ ಕರೆತಂದಿದ್ದು ನಾನು ನೋಡಿದ್ದೇನೆ. ಕಳೆದ 17 ತಿಂಗಳುಗಳಿಂದ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ನಾಯಕರಿಗೆ ಸಂಪರ್ಕ ಮಾಡಿಸುತ್ತಿದ್ದದನ್ನ ನಾನು ನೋಡಿದ್ದೇನೆ ಅಂತ ಕಿಡಿಕಾರಿದ್ರು. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಬಿಟ್ಟು ಎಲ್ಲೂ ಹೋಗಲ್ಲ, ಆದರೆ ನಿಖಿಲ್ ರಾಜ್ಯದಲ್ಲಿ ಪಕ್ಷ ಕಟ್ಟಿ ಬೆಳೆಸುವ ಜವಾಬ್ದಾರಿಯನ್ನ ಹೊರಬೇಕಾಗಿದೆ ಅಂತ ಹೇಳಿದ್ರು. ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಖಡಕ್ ಆಗಿ ಮಾತನಾಡಿದ್ದಾರೆ. ನಾನು ಲಾಬಿ ಮಾಡಲ್ಲ, ಸಚಿವನಾಗಲೇಬೇಕು ಅಂತ ಹೇಳಿದ್ರು. ರಾಮನಗರದಲ್ಲಿ ಮಾತನಾಡಿದಂತ ಅವರು, ಪೊಲೀಸ್ ಆಗಿದ್ರೆ ಪ್ರಮೋಷನ್ ಆಗಿ ಡಿವೈಎಸ್ಪಿ ಆಗಿದ್ರು. ನಾವಿನ್ನು ಇಲ್ಲೇ ಇದ್ದೇವೆ. ಹೈಕಮಾಂಡ್ಗೂ ಗೊತ್ತಿದೆ ಯಾರು ಸೀನಿಯರ್ ಅಂತ. ಯೋಗೇಶ್ವರ್ ಆಕಾಂಕ್ಷಿ ಇದ್ರೆ ಇರ್ಲಿ, ಅವರಿಗೂ ಆಸೆ ಇದೆ, ನನಗೂ ಆಸೆ ಇದೆ. ಯಾರೆಂದು ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಅಂತ ಹೇಳಿದ್ರು.